ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅಮ್ಮ ಮನೆಯಿಂದ ಇವತ್ತು ನನ್ನ ತಂಗಿ ಮನೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅವ್ರ ಮನೆ ಇರೋದು ಜಂಬೂ ಸವಾರಿ ದಿಣ್ಣೆ, ಅಮ್ಮ ಮನೆ ಇರೋದು ಪೀಣ್ಯದಲ್ಲಿ. ಸೊ ಒಂದು ಟೈಪ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ನಾವು ಒಂದು ಆಫ್ಟರ್ನೂನ್ 1:30ಗೆ ಮನೆ ಬಿಟ್ವಿ. ಕಾರಲ್ಲಿ ಹೋಗೋದಾದರೆ ವಿತಿನ್ 1 hour ಆರ್ 45 minutes ಒಳಗಡೆನೆ. ಇನ್ನೂ ಆ್ಯಕ್ಚುಲಿ ನೈಸ್ ರೋಡಲ್ಲಿ ಹೋದರೆ ತುಂಬ ಬೇಗನೆ ಹೋಗ್ಬೋದು, ಒಂದು 35 minutes ಒಳಗಡೆ ಎಲ್ಲ ರೀಚ್ ಆಗ್ಬೋದು. ಬಟ್ ಆದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಬಸ್ಸಲ್ಲಿ ಹೋಗೋಣ ಅಂತ. ತುಂಬ ದಿನವೂ ಆಗಿತ್ತು ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡಿ, ಯಾವಾಗಲೂ ಕಾರು ಇಲ್ಲ ಬೈಕು ಆಟೋದಲ್ಲಿ ಹೋಗ್ತಾ ಇದ್ವಿ. ಇವತ್ತು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಅಮ್ಮ ಜೊತೆ ಬಸ್ಸಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡಿ ನೋಡೋಣ ಅಂತ ಹೊರಟ್ವಿ. ಸ್ವಲ್ಪ ದೂರ ಇದ್ದಿದ್ದರಿಂದ ಇಟ್ಸ್ ಓಕೆ, ಸ್ವಲ್ಪ ಅಂತ ಏನು ಅಷ್ಟು ಇಂಪಾರ್ಟೆಂಟ್ ವರ್ಕ್ಸ್ ಏನಿರಲಿಲ್ಲ. ಸೊ ಹಾಗಾಗಿ ಬಸ್ಸಲ್ಲೇ ಹೊರಟ್ವಿ. ನನಗೆ ನನ್ನ ಕಾಲೇಜ್ ದಿನಗಳು, ನಾನು ಆಫೀಸ್ಗೆ ವರ್ಕ್ ಮಾಡೋಕ್ಕೆ ಹೋಗ್ತಿದ್ದ ದಿನಗಳೆಲ್ಲ ನೆನಪಾಗ್ತಿತ್ತು. ಸೊ ಇದು ನಾನು ವರ್ಕ್ ಮಾಡ್ಬೇಕಾದ್ರೆ ಮುಂಚೆ ಇದ್ದಿದ್ದ ಏರಿಯಾ ಇದು ಬೆಂಗಳೂರಲ್ಲಿ. ಸೊ ಅಲ್ಲಿಂದ ಬಸ್ಸಲ್ಲಿ ಡೈಲಿ ಇಲ್ಲಿಂದ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ನೆನಪಾಗ್ತಿತ್ತು ನನಗೆ. ಸೊ ಸುಂಕದಕಟ್ಟೆಯಿಂದ ಕೆಂಗೇರಿ ಬಸ್ ಹತ್ತಿ ಕೆಂಗೇರಿದಲ್ಲಿ ಇಳಿದು ಅಲ್ಲಿಂದ ಮತ್ತೆ ಬಸ್ ಚೇಂಜ್ ಮಾಡಿದ್ವಿ. ಸೊ ಜಂಬೂ ಸವಾರಿ ದಿಣ್ಣೆಗೆ ಡೈರೆಕ್ಟ್ ಬಸ್ ಇದೆ ಅಲ್ಲಿಂದ. ಈ ಸ್ಕೈ ವಾಕರ್ ಹಾಕಿರೋದ್ರಿಂದ ಎಷ್ಟು ಅಡ್ವಾಂಟೇಜಸ್ ಅಂದರೆ ರೋಡ್ ದಾಟಬೇಕಾದ್ರೆ ಟೆನ್ಷನ್ ಇರಲ್ಲ, ಯಾಕಂದರೆ ತುಂಬ ವೆಹಿಕಲ್ಸ್ ಬರ್ತಾ ಇರುತ್ತೆ. ಸೊ ಮೈಸೂರು ರೋಡ್ ಆಗಿರೋದ್ರಿಂದ ಅಲ್ಲಿಂದ ನಾವು ಜಂಬೂ ಸವಾರಿ ದಿಣ್ಣೆಗೆ ಒಂದು 3:15 ನನಗೆ ರೀಚ್ ಆದ್ವಿ ಮನೆಗೆ. ಖುಷಿ ನಾನೇ ನಡ್ಕೊಂಡು ಬರ್ತೀನಿ, ನಾನು ಇಟ್ಕೋಬೇಡಿ ಅಂತ ಇದ್ಲು. ಭಯ ಆದರೆ ಆ್ಯಕ್ಚುಲಿ ರೋಡ್ ಅಲ್ವಾ. ಸೊ ಹಂಗಾಗಿ ಇಬ್ಬರು ನಾವು ಎತ್ಕೊಂಡು ಹೋಗ್ತಿದ್ರೆ ಅವಳು ಅದರಲ್ಲಿ ಜೋಕಾಲಿ ಥರ ಆಡ್ಕೊಂಡು ಬರ್ತಾ ಇದ್ಲು. ಮನೆಗೆ ಬಂದಿದ ತಕ್ಷಣ ಹೊಟ್ಟೆ ತುಂಬ ಹಸಿತಾಯಿತ್ತು. ಸೊ ಊಟ ಕೂಡ ಮುಗಿಸ್ಕೊಂಡ್ವಿ. ಖುಷಿ ಅಂತೂ ಎಕ್ಸೈಟ್ಮೆಂಟಲ್ಲಿ ಆಟ ಆಡೋಕ್ಕೆ ಆಲ್ರೆಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ಲು. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಿನ ಮಕ್ಕಳಂತೂ ಎಷ್ಟು ಬೇಗ ಮಾತಾಡೋದು ಕಲಿಯುತ್ತಾರೆ, ಮತ್ತು ನಾವು ಏನು ಮಾಡ್ತೀವಿ ಅದನ್ನು ಎಷ್ಟು ಕಾಪಿ ಮಾಡ್ತಾರೆ ಅಂದರೆ, ನಾನು ಯೂಟ್ಯೂಬ್ದು ಏನೇನು ಮಾತಾಡ್ತೀನಿ, ನನ್ನ ತಂಗಿ ಏನು ಮಾತಾಡ್ತಾಳೆ ಅದನ್ನೇ ಮಾತಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆ್ಯಂಡ್ ನಾವೇನಾದರೂ ಮಾತಾಡಿದ್ರೆ ಅದನ್ನು ಕಾಪಿ ಸಹ ಮಾಡ್ತಿರ್ತಾಳೆ. ಆ್ಯಂಡ್ ಹಾಗೆ ನಾವು ಏನಾದರೂ ಒಂದು ಸ್ಪೆಷಲ್ ಐಟಮ್ಸ್ ಏನಾದರೂ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾನು ನನ್ನ ಸಿಸ್ಟರ್ ಯಾವಾಗಲೂ ಜೊತೆಲಿದ್ದಾಗ ಏನಾದರೂ ತಿನ್ನಬೇಕಂತ ಅಂದಾಗ ಮನೇಲಿ ಅದನ್ನು ಟ್ರೈ ಮಾಡ್ತಿರ್ತೀವಿ, ಪ್ಲ್ಯಾನ್ ಮಾಡ್ತಾಯಿರ್ತೀವಿ. ಸೊ ಆ ಥರ ಇವತ್ತು ಒಂದು ಐಟಮ್ನ ಹೊರಗಡೆ ಯಾವಾಗಲೂ ತಿನ್ನೋಂಥ ಐಟಮ್ನ ಮಾಡಬೇಕಂತ ಅಂದ್ಕೊಂಡ್ವಿ. ಏನಂತ ಅಂದರೆ 5 ಸ್ಟಾರ್ ಚಿಕನ್ ಮಾಡಬೇಕು ಮನೇಲಿ ಅಂತ ಅಂದ್ಕೊಂಡ್ವಿ. ಸೊ ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಹೇಳ್ತೀನಿ. 2 ಸ್ಪೂನು ಕಾರ್ನ್ಫ್ಲೋರ್ ಹಾಕಿದ್ದೀವಿ. ದೆನ್ 2 ಸ್ಪೂನು ಗರಂ ಮಸಾಲ, 2 ಸ್ಪೂನು ಖಾರ ಪುಡಿ, ಅಚ್ಚ ಖಾರದ ಪುಡಿ, 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಮೊಟ್ಟೆ, 1 ಸ್ಪೂನು ಪೆಪ್ಪರ್ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಸರು, ದೆನ್ ಅರ್ಧ ಹೋಳು ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ಕೊಂಡಿದ್ದೀವಿ. ದೆನ್ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡೋದಕ್ಕೆ ಇದು ಕಂಪ್ಲೀಟಾಗಿ ಇವಾಗ ರೆಡಿ ಆಗಿದೆ. ನಾವಿದು ಪ್ರಿಪೇರ್ ಮಾಡಿರೋ ಅಂಥದ್ದು 1 kg ಚಿಕನ್ಗೋಸ್ಕರ. ಸೊ 1 kg ಚಿಕನ್ಗೆ ಇಷ್ಟು ಸಾಕು. ಸೊ ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಯೂಶ್ವಲಿ ಒಂದು 30 minutes 40 minutes ಬಿಡ್ತಾರೆ. ಅದು ಬಟ್ ಜಾಸ್ತಿ ಅವರ್ಸ್ ಬಿಟ್ಟರೆ ಒಂದು 4-5 hours ಅವರು 2 hours ಮೇಲೆ ಬಿಟ್ಟರೆ ಕಂಪ್ಲೀಟಾಗಿ ಅದು ಚಿಕನ್ಗೆ ಅದು ಮಿಕ್ಸ್ ಆಗುತ್ತೆ. ಸೊ ಆವಾಗ ತುಂಬ ಚೆನ್ನಾಗೂ ಇರುತ್ತೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ಕಂಪ್ಲೀಟ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಸೊ ನಾವು ಇದನ್ನು ಆಲ್ಮೋಸ್ಟ್ ಒಂದು 3 hours ಬಿಟ್ಟು ಆಮೇಲೆ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ.
ಒಂದು 2-3 hours ಆದಮೇಲೆ ಮ್ಯಾರಿನೇಟ್ ಆದಮೇಲೆ ಸೊ ನಾವಿದನ್ನು ನೆಕ್ಸ್ಟ್ ಪ್ರೊಸೆಸ್ ಮಾಡ್ತಾ ಇರೋಂಥದ್ದು. ಇದು 2 ಕಪ್ ಮೈದಾ ಹಿಟ್ಟು, ದೆನ್ 2 ಕಪ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ 5 ಸ್ಟಾರ್ ಚಿಕನಲ್ಲಿ ಅದೇ ಹೇಗೆ ಕೊಡ್ತಾರೆ, ಅದು ಹೇಗೆ ಬರುತ್ತೆ ಅನ್ನೋದು ಕನ್ಫ್ಯೂಷನ್ ಇರುತ್ತಲ್ಲ. ಸೊ ಆ್ಯಕ್ಚುಲಿ ಈ ಪ್ರೊಸೆಸ್ನ ಮಾಡಿದ್ರೆ ಅದು 5 ಸ್ಟಾರ್ ಚಿಕನ್ ಟೈಪ್ ಬರುತ್ತೆ. ಇದಕ್ಕೆ ನಾವು 2 ಸ್ಪೂನು ಖಾರ ಪುಡಿ ಆ್ಯಡ್ ಮಾಡ್ಕೊಂಡ್ವಿ, ಸ್ವಲ್ಪ ಸ್ಪೈಸಿಯಾಗೂ ಇರಲಿ ಅಂತ ಅಂದ್ಬಿಟ್ಟು. ದೆನ್ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಉಪ್ಪನ್ನ ಹಾಕೋಬೇಕು. ಇದನ್ನು ಕಂಪ್ಲೀಟ್ ಮಿಕ್ಸ್ ಮಾಡ್ಕೋಬೇಕು. ಸೊ ಆಯಿಲ್ ಕೂಡ ಸ್ಟವ್ ಮೇಲೆ ಇಟ್ವಿ, ಸೊ ಫ್ರೈ ಮಾಡಲಿಕ್ಕೆ. ಕಾರ್ನ್ಫ್ಲೋರ್ ಮತ್ತು ಮೈದಾನ ಏನು ಮಿಕ್ಸ್ ಮಾಡಿದ್ವಿ, ಸೊ ಅದನ್ನು ಮ್ಯಾರಿನೇಟ್ ಮಾಡಿರೋ ಚಿಕನ್ ಜೊತೆ ಮಿಕ್ಸ್ ಮಾಡಿದ್ವಿ. ಈಗೇನು ತೋರಿಸ್ತಾ ಇದ್ದೀವಿ ಈ ಪ್ರೊಸೆಸ್ ಪ್ರಕಾರ ಅದನ್ನು ತಗೊಂಡು ಸೊ ಅದನ್ನು ಒಂದ್ಸರಿ ನೀರಿನಲ್ಲಿ ಡಿಪ್ ಮಾಡಿ ಮತ್ತೆ ಅದನ್ನು ಫ್ಲೋರ್ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಒಂದ್ಸರಿ ಇನ್ನೊಂದ್ಸರಿ ಅದರಲ್ಲಿ ಹಾಕಿ ಆ ಪುಡಿನ ಜೊತೆ ಮಿಕ್ಸ್ ಮಾಡಿ ದೆನ್ ಎಣ್ಣೆಗೆ ಬಿಡಬೇಕು. ಆಯಿಲ್ ಬಿಸಿ ಆದಮೇಲೆ ಸೊ ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮಲ್ಲೂ ಇಡಬಾರ್ದು, ಲೋ ಫ್ಲೇಮಲ್ಲೂ ಇಡಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು 12 to 15 minutes ಬೇಯಿಸಬೇಕು. ಸೊ ಆವಾಗ ಇದು ಕಂಪ್ಲೀಟಾಗಿ ತಯಾರಾಗುತ್ತೆ. ಆ್ಯಂಡ್ ಇದನ್ನು ಫ್ಲಿಪ್ ಮಾಡ್ತಾ ಇರಬೇಕು. ಎಸ್, ಇವಾಗ ಬೆಂದಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಸ್ವಲ್ಪ ಸಾಸ್ ಜೊತೆ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ 5 ಸ್ಟಾರ್ ಚಿಕನಲ್ಲಿ ಏನು ಒಂದು ಪೌಡರ್ ಟೈಪ್ ಕೊಡ್ತಾರಲ್ಲ, ಆ ಥರ ಒಂದು ಸ್ಪೈಸಿ ಮಿಕ್ಸ್ನ ಏನಾದರೂ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಎಸ್, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರ ನಿಮಗೆ ವೀಡಿಯೋಸ್ ಬೇಕಂದರೆ ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.